ನಮಸ್ಕಾರ. ಸೌಂದರ್ಯ ಲಹರಿಯಲ್ಲಿ ವಿಶೇಷವಾದಂತಹ ಸ್ತೋತ್ರಗಳು, ಅದರ ಅರ್ಥ, ಅದರ ತಾತ್ಪರ್ಯ, ಫಲಾಫಲಗಳನ್ನು ನೋಡ್ತಾ ಇದ್ವಿ. ಬಾಹ್ಯ ಪೂಜೆ, ಆಂತರಿಕ ಪೂಜೆ ಅದೆಲ್ಲ ನೋಡ್ತಾ ಇದ್ವಿ. ಪ್ರಾರಂಭದಲ್ಲೇ ಹೇಳಿದ್ದೆ ನಾನು, 100 ಶ್ಲೋಕಗಳಲ್ಲಿ 41ನೇ ಶ್ಲೋಕದವರೆಗೂ ಆನಂದ ಲಹರಿ ಅಂತ, ಅದರ ನಂತರ ಸೌಂದರ್ಯ ಲಹರಿ. ಆನಂದ ಲಹರಿ ಅಂದರೆ ಆನಂದಕ್ಕೆ ರೂಪಕ ಯಾವುದಾರಿದೆಯಾ? ಆನಂದ ಅಂದರೆ ಏನು? ಸಂತೋಷ. ಸಂತೋಷವನ್ನು ಒಂದು ಪಾತ್ರೆಯಲ್ಲಿ ತುಂಬಿಟ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಆದರೆ ನಾವು 41ನೇ ಶ್ಲೋಕದಿಂದ ಸೌಂದರ್ಯ ಲಹರಿ ನೋಡಿದಾಗ ಅದರಲ್ಲಿ ಅಮ್ಮನವರ ಮುಖ ಹೇಗಿದೆ, ಕೂದಲು ಹೇಗಿದೆ, ಕಣ್ಣು ಹೇಗಿದೆ, ಕಾಲು ಹೇಗಿದೆ, ಇದನ್ನೆಲ್ಲ ನೋಡ್ತೀವಿ. ಆದರೆ ಇಲ್ಲಿ ಆಂತರಿಕವಾಗಿ ಮನಸ್ಸಿನ ಒಳಗೆ ಯಾವ ರೀತಿಯಲ್ಲಿ ಅವಳನ್ನು ತಲುಪಬಹುದು ಅನ್ನುವ ಸೂಕ್ಷ್ಮವಾದ ವಿಚಾರಗಳನ್ನು ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಬನ್ನಿ 9ನೇ ಶ್ಲೋಕವನ್ನು ನೋಡೋಣ. 9ನೇ ಶ್ಲೋಕ, ಆಧಾರ ಚಕ್ರಗಳಾಗಿ ನಮ್ಮ ದೇಹದಲ್ಲಿ ಅವಳಿದ್ದಾಳೆ. ಆಧಾರ ಚಕ್ರಗಳು, ನಾನು ಹೇಳಿದೆ ಚಕ್ರಗಳು ಅಂದರೆ, ಈಗ ಇಂಗ್ಲೀಷ್ ಡಾಕ್ಟರ್ ಹತ್ರ ಹೋಗಿ ನನ್ನ ದೇಹದಲ್ಲಿ ಚಕ್ರ ಇದೆಯಂತೆ ಸರ್ ಅಂದರೆ ಅವ್ರು ನಕ್ಬಿಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಈ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ ಇರ್ತಕ್ಕಂಥ ಚಕ್ರದಲ್ಲಿ ಯಾವ ರೀತಿಯಲ್ಲಿ ಆ ಮಹಾತಾಯಿ ಪ್ರಯಾಣ ಮಾಡ್ತಾಳೆ, ಎಲ್ಲೆಲ್ಲಿ ಯಾವ ಯಾವ ಪೂಜೆಗಳನ್ನು ಮಾಡಿಸ್ಕೋತಾಳೆ, ಕೊನೆಯಲ್ಲಿ ಯಾವ ರೀತಿಯಲ್ಲಿ ಸಾಕ್ಷಾತ್ಕಾರ ಆಗ್ತಾಳೆ ಅನ್ನೋದೇ ಈ ಸ್ತೋತ್ರದ ಅರ್ಥ. ಅಷ್ಟ ಐಶ್ವರ್ಯ ಸಿದ್ಧಿಗಾಗಿ, ಎಲ್ಲ ರೀತಿಯಾದಂತಹ ಒಳ್ಳೆಯದಕ್ಕಾಗಿ, ಜೊತೆಗೆ ದೇಶಾಂತರ ಹೋದವರು, ಕೆಲವರು ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಈಗಿನ ಕಾಲದಲ್ಲಿ ಮಕ್ಕಳು ಕೂಡ ಕೆಲವರು ಕೋಪಿಸ್ಕೊಂಡು ಊರು ಬಿಟ್ಟು ಓಡೋಗ್ತಾರೆ. ಅಂಥವ್ರು ನಾನು ಬಂದು ಕೇಳಿದಾಗ ಈ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅಂತ ಹೇಳಿದ್ದೀನಿ. ಹೇಳಿ 3 ದಿವಸ 5 ದಿವಸದಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಒಂದು ಹುಡುಗಿಗಂತೂ 8 ವರ್ಷ ಆಗಿತ್ತು ಗಂಡ ಬಿಟ್ಟೋಗಿ. ನನ್ನ ಹತ್ರ ಬಂದಾಗ ಆಗಲೇ 7 ವರ್ಷ ಆಗಿತ್ತು. ನಾನು ಹೇಳಿದೆ ಈ ಸ್ತೋತ್ರನ ಹೇಳ್ಕೊಳ್ಳೋಮಂತ. ಅವನು ಸುಮಾರು 3-4 ತಿಂಗಳು ಹುಡುಗಿ ಹೇಳ್ಕೊಂಡ್ರು. ಒಂದು ದಿವಸ ರಾತ್ರಿ 10:30-11 ಗಂಟೆಗೆ ಯಾರೋ ಬಾಗಿಲು ತಟ್ಟು ನೋಡಿದ್ರೆ ಅವ್ರ ಮನೆಯಲ್ಲೂ ಖಾಲಿ ಮಾಡಿಬಿಟ್ಟಿದ್ರು. ಇನ್ಯಾರನ್ನೋ ಹುಡುಕೊಂಡು ಮನೆ ಬಂದು ನೋಡಿದ್ರೆ ಯಜಮಾನ ನನ್ನ ಹತ್ರ ಬಂದು ಕೇಳಿದ್ದ ಹುಡುಗಿ, ನಮ್ಮ ಯಜಮಾನರು ಬದುಕಿದಾರ ಇಲ್ವಾ ಹೇಳ್ಬಿಡಿ ಗುರುಗಳೇ, ನಾನು ಏನಾದರೂ ತೀರ್ಮಾನ ಮಾಡ್ಕೋತೀನಿ ಅಂದರು. ನಾನು ಹೇಳಿದೆ ಈ ಸ್ತೋತ್ರ ಹೇಳಿ ನೋಡಮ್ಮ, ಒಂದು 6 ತಿಂಗಳೊಂದೇ. 5ನೇ ತಿಂಗಳೇ ಆತ ವಾಪಸ್ ಬಂದ. ಆ ರೀತಿ ಪರಿಪೂರ್ಣವಾಗಿ ನಂಬಿದವರಿಗೆ ಫಲ ಕೊಡುವಂಥದ್ದು ಪ್ರಪ್ರಥಮವಾಗಿ ಸೌಂದರ್ಯ ಲಹರಿ. ಇದಕ್ಕೆ ನೈವೇದ್ಯ ಪಾಯಸ, ಹಾಲಿನ ಪಾಯಸ ಇಟ್ಟರೆ ಬಹಳ ವಿಶೇಷ. ಬನ್ನಿ ಸ್ತೋತ್ರವನ್ನು ನೋಡೋಣ. ಆಧಾರ ಚಕ್ರ ರೂಪದಲ್ಲಿ ಹೇಗಿದ್ದಾಳೆ ಅಂತೇಳಿ. ಮಹಿ ಮೂಲಾಧಾರೆ ಕಮಪಿ ಮಣಿಪೂರೇ ಉದವಹಂ ಸ್ಥಿತಂ ಸ್ವಾಧಿಷ್ಠಾನೆ ಋದುಮರದ ಮಾಹಾಸಮುಪರಿ ಮನೋಭಿ ಭ್ರೂಮತ್ಯೆ ಸಕಲಮಭಿ ಪಿತ್ವಾ ಕುಲಪತಂ ಸಹಸ್ರಾರೇ ಪದ್ಮೆ ಸಹರಹಸಿ ಪದ್ಯ ವಿಹರಸೆ. ಭಾಳ ಸುಂದರವಾಗಿ ಈ ಸ್ತೋತ್ರ ಇದೆ. ಹೆಂಗಪ್ಪ ಅಂದರೆ, ನಾನು ಹಿಂದೆ ಹೇಳಿದ್ದೆ, ಹಿಂದೆ 2 ಸ್ತೋತ್ರದ ಮುಂಚೆ, ಯಾವ ರೀತಿಯಲ್ಲಿ ಆಧಾರ ಚಕ್ರವಾಗಿ ನಮ್ಮ ದೇಹದಲ್ಲಿದ್ದಾಳೆ ಅಂದರೆ, ಮೂಲಾಧಾರದಲ್ಲಿ ಪೃಥ್ವಿ ರೂಪದಲ್ಲಿ, ಭೂಮಿಯ ರೂಪದಲ್ಲಿ ಇದ್ದಾಳೆ. ಮಣಿಪೂರಕದಲ್ಲಿ ಜಲದ ರೂಪದಲ್ಲಿದ್ದಾರೆ. ಸ್ವಾಧಿಷ್ಠಾನದಲ್ಲಿ ಅಗ್ನಿ, ಜಠರಾಗ್ನಿ ಅಂತ ಹೇಳಿದೆ, ಹೊಟ್ಟೆಯಲ್ಲಿ ಅಗ್ನಿ ರೂಪದಲ್ಲಿದ್ದಾಳೆ. ಹೃದಯದಲ್ಲಿ ಅನಾಹತ ಅಂತೀವಿ, ಅಲ್ಲಿ ವಾಯು ರೂಪದಲ್ಲಿ. ನಾವು ಶ್ವಾಸ ಮಾಡೋದಕ್ಕೆ ಬೇಕಲ್ಲ ವಾಯು, ಗಾಳಿ ಬೇಕಲ್ಲ. ಭಾಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ನಾವು ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಅಂದರೆ ಭಾಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಮೂಲಾಧಾರದಲ್ಲಿ ಪೃಥ್ವಿ, ಮಣ್ಣು, ಭೂಮಿಯಲ್ಲಿ ಏನಿದೆ ಭೂಸ್ಪರ್ಶ ಅಂತೀವಲ್ಲ ಮಣ್ಣು. ಮಣಿಪೂರಕ ಅಂದರೆ ಕೆಳಗಿನ ಹೊಟ್ಟೆ, ಅಲ್ಲಿ ಜಲರೂಪದಲ್ಲಿ. ಸ್ವಾಧಿಷ್ಠಾನ ಅಂದರೆ ಹೊಟ್ಟೆ, ಅಲ್ಲಿ ಅಗ್ನಿ ರೂಪದಲ್ಲಿ. ಹೃದಯ ಅಂದರೆ ಅನಾಹತ, ಅಲ್ಲಿ ವಾಯು ರೂಪದಲ್ಲಿ. ವಿಶುದ್ಧಿ ಅಂದರೆ ಆಕಾಶ ತತ್ವ ಇಲ್ಲಿ. ಮತ್ತು ಆಜ್ಞಾ ಅಂತಂದರೆ ಮನೋತತ್ವ, ಆಕಾಶ ತತ್ವ, ಮನೋಸತ್ವ. ಅಂದರೆ ಈ ಚಕ್ರಗಳನ್ನೆಲ್ಲ ದಾಟ್ಕೊಂಡು ಮೇಲೆ ಒಂದು ಮಿಂಚಿನಂತೆ 1 ನಿಮಿಷದಲ್ಲಿ ಸಾಕ್ಷಾತ್ಕಾರವಾಗ್ತಾಳೆ. ಅಂದರೆ ಸಹಸ್ರಾರದಲ್ಲಿ 1000 ಎಳೆಗಳಿರ್ತಕ್ಕಂಥ, ದಳಗಳಿರ್ತಕ್ಕಂಥ ಒಂದು ತಾವರೆ ಹೂವು ಇದ್ದರೆ ಸಹಸ್ರಾರೆ ಅಂತ ಹೇಳ್ತೀವಿ. 1000 ದಳಗಳಿರ್ತಕ್ಕಂಥ ಒಂದು ತಾವರೆ ಹೂವನ್ನು ನೆನೆಸ್ಕೊಳ್ಳಿ. ಆ ರೀತಿ ನಮ್ಮ ಸಹಸ್ರಾರ ಪರಿಪೂರ್ಣವಾಗಿ ಕಾಯ್ತಾ ಇರುತ್ತಂತೆ ಅವಳು ಒಳಗಿಂದ. ಅಂದರೆ ಆಂತರಿಕವಾಗಿ ಪೂಜೆ ಮಾಡುವಂತಹ ಯೋಗಿಯರಿಗೆ ಈ ರೀತಿಯ ಒಂದು ಅನುಭವ ಆಗುತ್ತೆ.
10 ವರ್ಷ ಧ್ಯಾನ ಮಾಡಿದ್ರು, 15 ವರ್ಷ ಧ್ಯಾನ ಮಾಡಿದ್ರು, 100 ವರ್ಷ ಮಾಡಿದ್ರು, ಪುರಾಣ ಕಾಲದಲ್ಲಿ 1000 ವರ್ಷ ಮಾಡಿದ್ರು ಅಂದರೆ ನೋಡಿ, ಇದನ್ನೆಲ್ಲ ಅವರು ಅನುಭವಿಸಿ ಮಾಡಿದಾಗಲೇ ಅವರಿಗೆ ಪರಿಪೂರ್ಣವಾದಂತಹ ಅನುಗ್ರಹ ಆಯಿತು. ಈ ರೀತಿ ಎಲ್ಲ ತತ್ವಗಳನ್ನು ದಾಟಿಕೊಂಡು ನೀನು ಮೇಲೆ ಬಂದಾಗ ಯಾವ ರೀತಿ ಏನೇನು ಪೂಜೆಯನ್ನು ನೀನು ಮಾಡಿಸ್ಕೋತೀಯಾ ಅಂಥೇಳಿ ವಿಶೇಷವಾಗಿ ಹೇಳಿದ್ದಾರೆ. ತಿಳ್ಕೊಳ್ಳೋದು ಭಾಳ ಸಂತೋಷ ಕೊಡುತ್ತೆ, ಹೊಸ ವಿಷಯ ತಿಳ್ಕೊಂಡಂಗೆ ಆಗುತ್ತೆ. ಈ ಮೂಲಾಧಾರದಿಂದ ಸಹಸ್ರಾರ ಚಕ್ರದ ಆಜ್ಞಾ ಚಕ್ರದವರೆಗೂ 6 ಚಕ್ರಗಳಿವೆ. ಈ 6 ಚಕ್ರಗಳಲ್ಲಿ ಮಹಾಶಕ್ತಿಯಾದಂತಹ ದೇವಿ ಕುಂಡಲಿನಿ ರೂಪದಲ್ಲಿ, ಈ ಯೋಗ ಮಾಡಿದವ್ರಿಗೆ ಗೊತ್ತಿರುತ್ತೆ, ಕುಂಡಲಿನಿ ಯೋಗ ಅಂತ ಹೇಳ್ತಾರೆ. ಅಂದರೆ ಆಂತರಿಕವಾಗಿ ಈಗ ಎಷ್ಟೆಷ್ಟೋ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತೇಳಿದೆ. ಆ ಕುಂಡಲಿನ ಮೇಲೆ ಎದ್ದೇಳೋದಕ್ಕೆ ಬಹಳ ವಿಶೇಷವಾಗಿ ಅವರು ನಮಗೆಲ್ಲ ತಯಾರಿ ಮಾಡ್ತಾರೆ. ಈ ಯೋಗ ಮಾಡಿದವ್ರಿಗಳಿಗೆಲ್ಲ ಯೋಗ ಅಂದರೆ ನಾವೇನು ಅನ್ಕೋತೀವಿ, ದೇಹವನ್ನು ನಿಂದಿಸಿ ಮಾಡೋದು ಅನ್ಕೋತೀವಿ. ಇಲ್ಲ, ದೇಹ ಮನಸ್ಸು ಎರಡನ್ನೂ ಸೇರಿಸಿ ಆ ಆತ್ಮಸ್ವರೂಪವನ್ನು ನೋಡುವುದೇ ಯೋಗ ಆಗುತ್ತೆ. ನಾವು ಪ್ರಾಣಾಯಾಮ ಮಾಡಿದಾಗ ಮೂಲಾಧಾರದಲ್ಲಿ ಮಲಗಿರ್ತಕ್ಕಂತಹ ಆ ಮನಸ್ಸಿನ ಶಕ್ತಿ ಎದ್ದೊಳುತ್ತೆ, ಮಣಿಪೂರಕಕ್ಕೆ ಬಂದು ಸ್ವಲ್ಪ ಹೊತ್ತು ನಿಲ್ಲುತ್ತೆ. ಅಲ್ಲಿಂದ ಹೆಜ್ಜೆಯಾಗಿ ಒಂದೊಂದು ಚಕ್ರವನ್ನೇ ದಾಟಿಕೊಂಡು ಸಹಸ್ರ ಕಮಲಕ್ಕೆ, ಅಂದರೆ ಮೂಲಾಧಾರದಲ್ಲಿ ಒಂದು ಸರ್ಪದ ರೂಪದಲ್ಲಿ ಮಲಗಿರ್ತಂತಹ ಶಕ್ತಿ. ಇಲ್ಲಿ ನೀವು ಅಮ್ಮನವ್ರ ರೂಪನೆಲ್ಲ ತಗೋಬಾರ್ದು, ಹಂಗಿದ್ದಾಳೆ ಅಂತ ಹೇಳೋದು, ಹಂಗಲ್ಲ. ಅದು ಒಂದು ಶಕ್ತಿ, ಒಂದು ಸರ್ಪದ ರೂಪದಲ್ಲಿ ಇರ್ತಕ್ಕಂಥ ಶಕ್ತಿ ಮೂಲಾಧಾರದಿಂದ ಒಂದೊಂದೇ ಕಡೆ ಬಂದು ಅದನ್ನು ದಾಟಿಕೊಂಡು ಮೇಲೆ ಬಂದು 1 ನಿಮಿಷದಲ್ಲಿ ಸಹಸ್ರಾರಕ್ಕೆ ಬಂದು ಒಂದು ಕ್ಷಣದಲ್ಲಿ ಒಂದು ಮಿಂಚಿನಂತೆ ಒಂದು ದರ್ಶನ ಕೊಡ್ತಾಳೆ. ಅದು ಸುಲಭವಾಗಿ ಆಗುತ್ತೆಯೇ? ಖಂಡಿತ ಆಗೋದಿಲ್ಲ. ಏನಾಗುತ್ತೆ, ಮೂಲಾಧಾರ ಸ್ವಾಧಿಷ್ಠಾನ ಇದು 2 ಸೇರುವಂತಹ ಜಾಗಕ್ಕೆ ಅಗ್ನಿಕಂಠ ಅಂತ ಹೇಳ್ತಾರೆ. ಈ ಅಗ್ನಿಕಂಠ ಅಲ್ಲಿ ಬ್ರಹ್ಮಗ್ರಂಥಿ ಅಂತಿರುತ್ತೆ. ಒಂದೊಂದು 2 ಚಕ್ರಗಳು ಸೇರುವ ಜಾಗಕ್ಕೆ ಒಂದು ಗ್ರಂಥಿ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಮೂಲಾಧಾರ ಸ್ವಾಧಿಷ್ಠಾನ ಸೇರುವಂತಹ ಜಾಗ ಅಗ್ನಿಕಂಠ. ಅಲ್ಲಿ ನಮಗೆ ಬೇಡದೇ ಇರೋ ವಿಚಾರಗಳೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಅದನ್ನೆಲ್ಲ ದಾಟಬೇಕು ನಾವು. ಅದನ್ನು ದಾಟ್ಕೊಂಡು ಬಂದ್ರೇ ಮೇಲೆ ಹೋಗೋಕ್ಕೆ ಸಾಧ್ಯ. ಮಣಿಪೂರಕ ಅನಾಹತ. ಈ ಮಣಿಪೂರಕ ಅಂದರೆ ಕೆಳಗೊಟ್ಟೆ ಮತ್ತು ಮಧ್ಯೆ ಹೊಟ್ಟೆ, ಅದಕ್ಕೆ ಸೂರ್ಯಕಂಠ ಅಂತ ಹೇಳ್ತಾರೆ. ಅದು ವಿಷ್ಣು ಗ್ರಂಥಿ ಅಂತ ಇರುತ್ತೆ. ಗ್ರಂಥಿ ಅಂದರೆ ಒಂದು ಗಂಟು ಅಂತ ಇಟ್ಕೊಳ್ಳಿ, ಒಂದು ಗಂಟು, ಎರಡು ಚಕ್ರವನ್ನು ಸೇರಿ ಮೇಲೆ ಕೆಳಗೆ ಗಂಟು ಹಾಕಿದ್ರೆ ಒಂದು ಗಂಟಿನ ಜಾಗ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತಂದರೆ ನಮಗೆ ಪೂರ್ವಜನ್ಮದ ವಾಸನೆಗಳು, ನಾನು ಇದನ್ನು ಮಾಡಬೇಕಾ ಮಾಡಬಾರ್ದಾ, ನನಗೆ ಅನುಗ್ರಹ ಇದೆಯಾ ಅನ್ನೋ ಯೋಚನೆಗಳೆಲ್ಲ ಬರುತ್ತೆ. ಮತ್ತು ವಿಶುದ್ಧಿ ಮತ್ತು ಆಜ್ಞಾ ಇದೆರಡು ಸೇರುವಂತಹ ಜಾಗಕ್ಕೆ ಸೋಮಕಂಠ ಅಂತ ಹೇಳ್ತಾರೆ. ಇದು ರುದ್ರಗ್ರಂಥಿ ಅಂತ ಹೇಳ್ತಾರೆ. ಅಂದರೆ ಇದನ್ನೆಲ್ಲ ದಾಟಿದಾಗ ಅವಳು ಸಾಮಾನ್ಯವಾಗಿ ಹೇಗೆ ಪೂಜೆ ಮಾಡಿಸ್ಕೋತಾಳೋ ಅದೇ ರೀತಿ ಮಾಡಿಸ್ಕೋತಾಳೆ. ನಾವು ಹೇಗೆ ಹೊರಗಡೆ ಒಂದು ತೀರ್ಥವನ್ನು ಕೊಡೋದು, ಪುಷ್ಪವನ್ನು ಕೊಡೋದು, ಅಕ್ಷತೆಯನ್ನು ಕೊಡೋದು, ಇದನ್ನೆಲ್ಲ ಮಾಡ್ತೀವೋ ಆ ರೀತಿ ಒಂದೊಂದೇ ಆ ಪರಾಶಕ್ತಿ ಏನು ಮಾಡ್ತಾಳೆ ಅಂತಂದರೆ ಮೂಲಾಧಾರದಿಂದ ಎದ್ದು ಸ್ವಾಧಿಷ್ಠಾನವನ್ನು ದಾಟಿ ಮಣಿಪೂರಕಕ್ಕೆ ಬರ್ತಾಳೆ. ಅಲ್ಲಿ ಅರ್ಘ್ಯ, ಪಾದ್ಯ, ಭೂಷಣ ಈ ಉಪಚಾರಗಳನ್ನೆಲ್ಲ ಮಾನಸಿಕವಾಗಿ ಒಬ್ಬ ಭಕ್ತ ಮಾಡಬೇಕಾಗಿರುತ್ತೆ. ಅನಾಹತಕ್ಕೆ ಅಲ್ಲಿಂದ ಕರ್ಕೊಂಬಂದು ಧೂಪ, ತಾಂಬೂಲ, ದೀಪ ಇದನ್ನೆಲ್ಲ ತೋರಿಸ್ಬೇಕಾಗುತ್ತೆ. ಅಲ್ಲಿಂದ ಸಿಂಹಾಸನದಲ್ಲಿ ಅವಳನ್ನು ಕೂರಿಸಿ ಚಂದ್ರಕಲಾರೂಪ, ಸ್ಫಟಿಕ ಮಣಿಗಳು, ಚಿಂತಾಮಣಿ ಇಂತಹ ಮಣಿಗಳನ್ನು ಆಭರಣಗಳಾಗಿ ಅವಳಿಗೆ ಕೊಟ್ಟು ಆಜ್ಞಾಚಕ್ರಕ್ಕೆ ಕರ್ಕೊಂಡೋಗಿ ನೀರಾಜನ ಅಂತ ಹೇಳ್ತೀವಿ, ನೀರಾಜನವನ್ನು ಮಾಡಿ ಸಹಸ್ರಾರದಲ್ಲಿ ಚಂದ್ರಮಂಡಲದಲ್ಲಿ ಸದಾಶಿವನ ಜೊತೆ ಹೋಗೋಕ್ಕೆ ಅವಳಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಹಾಗೇ ಜಪದಲ್ಲಿ ಕೂತಿರೋರಿಗೆ ಇದು ಅನುಭವ ಆಗುತ್ತೆ. ಸಾಮಾನ್ಯವಾಗಿ ಜಪ ಮೊದಲು ಮಾಡೋರಿಗೆ ಮೂಲಾಧಾರ ಮೇಲೆ ಎದ್ದೊಳುತ್ತೆ, ಸ್ವಲ್ಪ ಎದ್ದೊಳುತ್ತೆ. ಮೂಲಾಧಾರ ಅಂದರೆ ನಾವು ಮಲ ವಿಸರ್ಜನೆ ಮಾಡುವ ಜಾಗಕ್ಕೆ ಸ್ವಲ್ಪ ಮೇಲ್ಭಾಗ ಇರ್ತಕ್ಕಂಥ ಜಾಗ, ಅಲ್ಲಿ ಒಳಗೆ ಇಳ್ಕೊಂಡಂಗೆ ಆಗುತ್ತೆ. ಇಳ್ಕೊಂಡಾಗ ಅದು ಮೇಲೆ ಬರಬೇಕು. ಚಿಂತನೆ ನಾನು ಹೇಳಿದ್ನಲ್ಲ, ಈ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ಅಂತ ಆ ಜಾಗಗಳು ನಮ್ಮ ಪೂರ್ವ ಜನ್ಮದ ವಾಸನೆಯನ್ನು ಹೇಳ್ತಕ್ಕಂಥವು. ನಮಗಿರ್ತಕ್ಕಂತಹ ಅರಿಷಡ್ ವರ್ಗಗಳನ್ನು ನಮಗೆ ಜ್ಞಾಪಿಸುವಂತಹ ಆ ಜಾಗಗಳು. ಇದನ್ನು ದಾಟ್ಕೊಂಡು ಬರಬೇಕು ಅಂತಂದರೆ
ಏಕಾಗ್ರತೆ ಬೇಕು. ನೋಡಿ, ಇದು ಒಂದು ನಾವು ಕೇಳಿಸ್ಕೊಳ್ಳೋಕ್ಕೆ ನೀವು ತಿರ್ಗಾ ಅದನ್ನು ಕೇಳಿಸ್ಕೋಬೇಕು. ಒಬ್ಬ ಮನುಷ್ಯ ಇದನ್ನು ಸಾಧನೆ ಮಾಡಬೇಕಂದ್ರೆ ಎಷ್ಟು ಯೋಚನೆ ಮಾಡಿ, ಎಷ್ಟು ನಿಧಾನಕ್ಕೆ ಒಂದೊಂದೇ ಜಾಗವನ್ನು ದಾಟ್ಕೊಂಡು ಬರಬೇಕಾಗಿರುತ್ತೆ. ಆ ರೀತಿ ಈ ಯಾಗ ಅಂತ ಹೇಳ್ತಾರೆ ಇದನ್ನು. ಆಂತರಿಕವಾಗಿ ಮಾಡುವಂತಹ ಒಂದು ಯಾಗ, ಒಂದು ಅವನ ಕೆಳಗಿಂದ ಇರ್ತಕ್ಕಂತಹ ಒಂದು ಸರ್ಪದ ರೂಪದಲ್ಲಿ ಮೂಲಾಧಾರದಲ್ಲಿ ಸುತ್ತಕೊಂಡು, ಒಂದು ಕಾಯಿಲ್ ಅಂತಾರೆ, ಒಂದು ವಂಕಿಯಾಗಿ ಸುತ್ತಕೊಂಡಿರ್ತಕ್ಕಂತಹ ಆ ಶಕ್ತಿಯನ್ನು ಎದ್ದೊಳಿಸಿ ಒಂದೊಂದೇ ಚಕ್ರವಾಗಿ ಬಂದು ಅಲ್ಲಿ ಅರ್ಘ್ಯ, ಪಾದ್ಯ, ಅಲಂಕಾರ ಮತ್ತು ಮೇಲೆ ಕರ್ಕೊಂಡೋಗಿ ಮಣಿಗಳನ್ನು ಕೊಟ್ಟು ಅಲಂಕಾರ ಮಾಡಿ ನೈವೇದ್ಯ ಮಾಡಿ ಅಲ್ಲಿಂದ ಮೇಲೆ ಕಳಿಸಿ, ಯೋಚಿಸೋಕ್ಕೆ ಏನು ಸರ್ ಇಷ್ಟು ಕಷ್ಟ ಇದೆಯಾ ಅಂತ ಹೇಳ್ಬೋದು. ನಾವು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಅಮ್ಮ ತಾಯಿ ನನ್ನ ಕಾಪಾಡಮ್ಮ ಅಂತ ಹೇಳ್ಬಿಟ್ಟು ಬಂದುಬಿಡ್ತೀವಿ. ಆದರೆ ನಮಗೆ ಆಶೀರ್ವಾದ ಮಾಡಿದಂತಹ ಋಷಿಗಳು ಮುನಿಗಳು, ಅಗಸ್ತ್ಯ, ಕ್ರೋಧಪಟ್ಟರಾಗ, ಬ್ರಹ್ಮ, ವಿಷ್ಣು ಇವರೆಲ್ಲ ನಮಗೆ ಅನುಗ್ರಹ ಮಾಡಬೇಕಂದ್ರೆ ಅವರೆಲ್ಲ ಇಂಥದನ್ನೆಲ್ಲ ದಾಟ್ಕೊಂಡು ಆ ಶಕ್ತಿಯನ್ನು, ಮನುಷ್ಯ ದೇವರಾಗ್ಬೋದು ಅಂತಾರಲ್ಲ, ಮನುಷ್ಯ ದೇವರಿಗೆ ಸಮಾನವಾದಂಥ ಶಕ್ತಿ ಪಡೆಯೋದಂದರೆ ಅನುಗ್ರಹ ಮಾಡ್ಬೋದು ಇನ್ನೊಬ್ಬರಿಗೆ ಅಂದಾಗ ಆ ಋಷಿಮುನಿಗಳಿಗೆ ಸಿಕ್ಕಿರ್ತಕ್ಕಂಥ ಶಕ್ತಿ ನಿಮಗೆ ಸಿಗುತ್ತೆ ಅನ್ನೋದೇ ಸತ್ಯ. ಇದರಲ್ಲಿ ಪಂಚಭೂತಗಳಲ್ಲಿ ಇದ್ದು ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ತತ್ವಗಳಲ್ಲಿ ಶಾಶ್ವತವಾಗಿದ್ದು ಅದರ ಮೂಲಕ ನಾನು ಹಿಂದೆ ಹೇಳಿದ್ದೆ, ಅಂದರೆ ತತ್ವಗಳು ಹೇಳಿದ್ದೆ. ನಮ್ಮ ಮೂಲಾಧಾರದಲ್ಲಿ ಯಾವ ರೂಪದಲ್ಲಿದ್ದಾಳೆ, ಮೂಲಾಧಾರದಲ್ಲಿ ಅವಳು ಅಗ್ನಿ ರೂಪದಲ್ಲಿದ್ದಾಳೆ, ಮೇಲೆ ಮಣಿಪೂರಕದಲ್ಲಿ ಜಲರೂಪದಲ್ಲಿದ್ದಾಳೆ, ಅನಾಹತದಲ್ಲಿ ವಾಯು ರೂಪದಲ್ಲಿ, ಈ ಥರದ ಒಂದೊಂದೇ ಆ ಪಂಚಭೂತಗಳನ್ನು ಕೂಡ ಗೆದ್ದುಕೊಂಡು ಬರಬೇಕು ಅಂತ ಕೂಡ ಹೇಳ್ತೀವಿ. ಬಂದು ಅಂತರ್ಯಾಗ ಮಾಡಿ ಸಮಯಾಚಾರ ಅಂತ ಇದಕ್ಕೆ ಹೇಳ್ತಾರೆ. ಸಮಯಾಚಾರ ಪೂಜೆಯಲ್ಲಿ ಮಾನಸ ಪೂಜೆ, ಇದನ್ನು ಮಾಡಿದವ್ರಿಗೆ ಬಹಳ ವಿಶೇಷವಾದಂಥ ಶಕ್ತಿಗಳು ಸಿಗುತ್ತೆ. ನಾವು ಮಾಡೋದನ್ನು ಕೇಳೋದಕ್ಕೆ ಎಷ್ಟು ನಮಗೆ ಖುಷಿಯಾಗುತ್ತೆ, ಆದರೆ ಮಾಡಿದವ್ರಿಗೆ ಇನ್ನೆಷ್ಟು ಶಕ್ತಿ ಸಿಗ್ಬೋದು. ಈ ಶ್ರೀಚಕ್ರ ರೂಪಿಣಿಯಾದಂತಹ ಈ ಸೌಂದರ್ಯ ಲಹರಿಯ ಶ್ಲೋಕಗಳ ಮೂಲಕ ಪಾರಾಯಣ ಮಾಡಿ ಏಕ ಮನಸ್ಸಿನಿಂದ ಶ್ರೀವಿದ್ಯಾ ಉಪಾಸನೆ ಮಾಡಿದವರಿಗೆ ಅವಳ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ. ಸರಿಯಾಗಿ ಮಾಡಲಿಲ್ಲ ಅಂದರೆ ಕೆಲವು ಸಮಯ ತೊಂದರೆಗೊಳಪಡ್ತೀವಿ. ಆದುದರಿಂದ ಗುರುಮುಖೇನ, ಆಚಾರ್ಯ ಮುಖೇನ ತಿಳ್ಕೊಂಡು ಮಾಡಿದಾಗ ಈ ಅಂತರ ಹೊರಗಡೆಯಿಂದ ಯಾರು ಬೇಕಾದ್ರೂ ಮಾಡ್ಬೋದು. ಈ ಥರ ಮಣಿ ಹಾಕಿ, ಈ ಥರ ಹೂವು ಹಾಕಿ, ಈ ಥರ ಅಭಿಷೇಕ ಮಾಡಿದ್ದು. ಆದರೆ ಒಳಗಡೆ ಮಾಡಬೇಕಾದ್ರೆ ಗುರುಗಳ ಅನುಗ್ರಹ ಬೇಕಾಗುತ್ತೆ, ಗುರುಗಳ ಆಶೀರ್ವಾದ ಬೇಕಾಗುತ್ತೆ, ಮಾರ್ಗದರ್ಶನ ಬೇಕಾಗುತ್ತೆ. ಆದ್ದರಿಂದ ಇದು ಕೇಳೋದಕ್ಕೆ ನೀವು ಎಂಥವರೆಲ್ಲ ಇಂಥ ಅನುಗ್ರಹ ಪಡ್ಕೊಂಡಿದ್ದಾರೆ ಅಂತ ಕೇಳೋದಕ್ಕೋಸ್ಕರನೇ ಇದನ್ನು ಹೇಳ್ತಾ ಇದ್ದೀನಿ. ಈ ಮಾನಸಿಕ ಪೂಜೆ ಹೇಳೋದ್ರ ಮೂಲಕ ಮನಸ್ಸಿನ ಆಸೆಗಳೆಲ್ಲ ಪೂರೈಕೆ ಆಗುತ್ತೆ. ನಾನು ಹಿಂದೆ ಹೇಳ್ದಂಗೆ ಆಧಾರ ಚಕ್ರಗಳ ಮೂಲಕ ಅಷ್ಟ ಐಶ್ವರ್ಯ ಸಿದ್ಧಿ ನಮಗಾಗುತ್ತೆ ಅನ್ನೋದೇ ಸತ್ಯ. ಈ ಸ್ತೋತ್ರದ ವಿಶೇಷ ಬಹಳ, ಅಂದರೆ 9ನೇ ಶ್ಲೋಕವಾಗಿರೋದು ನಮ್ಮ ನವರಂಧ್ರಗಳು ಅಂತ ಏನು ಹೇಳ್ತೀವಿ, ನಮ್ಮ ದೇಹದಲ್ಲಿರ್ತಕ್ಕಂಥ ನವರಂಧ್ರಗಳೇನಿದೆ, ಚಕ್ರಗಳೇನಿದೆ, ಪಂಚಭೂತಗಳೇನಿದೆ, ಇದನ್ನೆಲ್ಲ ಒಳಪಡಿಸಿಕೊಂಡು ಹೇಗೆ ಆ ಮಹಾತಾಯಿಯನ್ನು ಮಾನಸಿಕ ರೂಪದಲ್ಲಿ ಪೂಜೆ ಮಾಡೋದು ಅನ್ನೋದಕ್ಕೆ ಒಂದು ವಿಶೇಷವಾದ ಮಂತ್ರ ಈ ಮಂತ್ರ. ನಮಗೆ ಮೂಲಾಧಾರ ಇಲ್ಲ ಅಂದರೆ ನಾವು ಜಿಗಿದು ಬಿದ್ದೋಗ್ತೀವಿ. ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಾರೆ. ನಮಗೆ ಮೂಲಾಧಾರ ಚಕ್ರ ಇಲ್ಲ ಅಂದರೆ ನಾವೆಲ್ಲ ತೇಲ್ತಾ ಇರ್ತೀವಿ, ಹಾರ್ತಾ ಇರ್ತೀವಿ ಚಂದ್ರಮಂಡಲದಲ್ಲಿ ಇದ್ದಂಗೆ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನ ಅದಕ್ಕೆ ಹೇಳಿದ್ನಲ್ಲ, 88 ಲಕ್ಷ ಜೀವರಾಶಿಗಳನ್ನು ದಾಟಿ ಹುಟ್ಟಿರ್ತಕ್ಕಂಥ ಮನುಷ್ಯನಿಗೆ ಮಾತ್ರ ಇದನ್ನೆಲ್ಲ ಅನುಭವಿಸುವಂಥ ಯೋಗ ಇರೋದು. ಅದರಲ್ಲಿ ಕೂಡ ಪೂರ್ವ ಪುಣ್ಯ ಇರೋರಿಗೆ ಮಾತ್ರ ಸೌಂದರ್ಯ ಲಹರಿ ಹೇಳಬೇಕು, ಕೇಳಿಸ್ಕೋಬೇಕು, ನೋಡಬೇಕು ಅನ್ನೋ ಆಸೆ ಇರೋದು. ನಿಮಗೆಲ್ಲ ಪೂರ್ಣ ಪುಣ್ಯ ಇದೆ ಅಂತ ಅನಿಸುತ್ತೆ. ನಿಮ್ಮ ಪರವಾಗಿ ಪೂರ್ವ ಪುಣ್ಯ ಇರೋರನ್ನು ಕೆಲವ್ರನ್ನು ಸೇರಿಸಿ ಎಲ್ಲರನ್ನು ತೋರಿಸಿ ಸಂತೋಷ ಪಡಿ. ನಮಸ್ಕಾರ.